ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ಆದಮೇಲೆ ಪ್ರಥಮವಾಗಿ ಚೀಮೂಲ್ ಅಂತ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಂತ ಏನು ಈಗ ಪ್ರಾರಂಭ ಆಗಿದೆಯೋ ಅದಕ್ಕೆ ಪ್ರಥಮ ಚುನಾವಣೆ ಇದಾಗಿರ್ತದೆ. ಪ್ರಥಮ ಚುನಾವಣೆಯಲ್ಲಿ 13 ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತರು ಸುಮಾರು 8 ಕ್ಷೇತ್ರಗಳನ್ನು ಇವತ್ತು ವಿಜಯಿಯಾಗಿದ್ದಾರೆ. 2 ಮಹಿಳಾ ಕ್ಷೇತ್ರಗಳು, ಈಗ 6 ನಮ್ಮ ಏನು ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವೆಲ್ಲ ವಿಜಯಿಗಳಾಗಿದ್ದೀವಿ. ಆದರೂ ಕೂಡ ನಾವು ಚಿಂತಾಮಣಿಯಲ್ಲಿ 2 ಕಳ್ಕೊಂಡಿದ್ದೀವಿ, ಅದೊಂದು ಖೇದ ಇದೆ ನಮಗೆ. ಆದರೂ ಕೂಡ ಇವತ್ತು ರಾಜ್ಯ ಸರ್ಕಾರದ ಏನಿವತ್ತು 5 ನಾಮಿನಿಗಳಿರೋದ್ರಿಂದ ಮತ್ತು ಜಿಲ್ಲಾ ಮಂತ್ರಿಗಳು ಇರೋದ್ರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ನಾವು ಏನು ಇವತ್ತು ಮುಂದೆ ಚೀಮೂಲನ್ನು ಕಾಂಗ್ರೆಸ್ ವಶಕ್ಕೆ ಪಡೀಲಿಕ್ಕೆ ಯಾವುದೇ ಅನುಮಾನ ಇಲ್ಲ. ಅದನ್ನು ಸನ್ಮಾನ್ಯ ಜಿಲ್ಲಾ ಸಚಿವರು, ಈ ಭಾಗದೆಲ್ಲ ಶಾಸಕರುಗಳು ಎಲ್ಲ ನಮ್ಮ ಇವರು ಕೂಡ ಅವತ್ತು ಕೂತು ಅದನ್ನು ಮುಂದೆ ನಿರ್ಣಯ ಮಾಡ್ತಾರೆ. ಇದೆಲ್ಲ ವಿಜಯಕ್ಕೆ ಮುಖ್ಯ ಕಾರಣ ನಮ್ಮ ಏನಿವತ್ತು ಮತದ ಕೊಟ್ಟಿದ್ದಾರೆ ನಮಗೆಲ್ಲ ನಮ್ಮ ಮತದಾರ ಪ್ರಭುಗಳು, ಏನು ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಧ್ಯಕ್ಷರುಗಳ ಒಂದು ಬೆಂಬಲದಿಂದ ಇವತ್ತು ನಾವಿಷ್ಟು ದೊಡ್ಡ ಮಟ್ಟದಲ್ಲಿ ವಿಜಯ ಆಗಿದ್ದೀವಿ ಅಂತ ಹೇಳ್ತಾ ಬಯಸ್ತೀವಿ ಸರ್. ಸರ್, ನೆಕ್ಸ್ಟ್ ಅಧ್ಯಕ್ಷರ ಒಂದು ಗಿರಿಗೆ ಯಾವ ರೀತಿ ಸರ್ಕಸ್ ನಡೆಯಲಿದೆ? ಅದಕ್ಕೆ ಪಕ್ಷ ಇದೆ, ಪಕ್ಷದ ಹಂತದಲ್ಲಿ ತೀರ್ಮಾನ ಆಗ್ತದೆ ಸರ್. ಸರ್, ನನಗೆ ಗೊತ್ತಿತ್ತು 60 ಓಟು ರೀಚ್ ಆಗ್ತೀನಿ ಅಂತ ಕೂಡ ಗೊತ್ತಿತ್ತು ನನಗೆ. ಬಚ್ಚೇಗೌಡರು ಹುಷಾರಿಲ್ಲ ಅಂದರು. ಒಂದು ದಿನ ನನ್ನ ಬಳಿ ಕ್ಯಾನ್ವಾಸ್ ಬಂದರು, ನನ್ನ ಜೊತೆಯಲ್ಲಿ ಮನೆಯಲ್ಲಿ ನಿರಂತರವಾಗಿ ಫೋನ್ಗಳು ಮಾಡಿಕೊಂಡು ನನ್ನ ಪರವಾಗಿ ಮತ ಕೇಳಿದ್ದಾರೆ. ಹಾಗಾಗಿ ನನ್ನ ಸ್ನೇಹಿತರಾದಂಥ ನುಗ್ತಳ್ಳಿ ರವಿಯವರು ನನಗೆ 10 ದಿನಗಳ ಕಾಲ ನನಗೆ ಜೊತೆಯಲ್ಲಿದ್ದು ಎಲ್ಲ ರೀತಿ ಸಹಾಯ ಮಾಡಿ ನನಗೆ ಗೆಲುವಿಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ವೆಂಕಟೇಶ್ ಕೆಲಸಗಾರ, ಆತನಿಗೆ ಓಟ್ ಹಾಕಿಸ್ಬೇಕು, ಓಟ್ ಕೊಡಿಸ್ಬೇಕು. ಓಟು ಹಾಕಿ ನನ್ನನ್ನು, ನನ್ನ ಹಿತೈಷಿ, ನನ್ನ ಸ್ನೇಹಿತರುಗಳು, ಬಹಳ ಜನ ಸ್ನೇಹಿತರುಗಳಿದ್ದಾರೆ, ಅವರೆಲ್ಲರಿಗೂ ನಾನು ನಿಮ್ಮ ಮೂಲಕ ಕೃತಜ್ಞತೆಗಳು ಹೇಳ್ತೀನಿ. ನಿಮ್ಮ ಬಗ್ಗೆ ನಿಮ್ಮ ಪಕ್ಷದವರು, ನಿಮ್ಮ ಜೊತೆ ಇದ್ದವರು ಲೂಟಿಕೋರನ್ನ ಸೋಲಿಸಿ ಅಂತ ಹೇಳಿದ್ರು ಸರ್. ಈಗ ಸೋಲಿಸಿ ಅಂತ ಬಿಳಿ ಕೂದಲವರೆಲ್ಲ ಒಂದಾಗಿದ್ದರು. ಈಗ ಯಳವಳ್ಳಿ ರಮೇಶ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಲ್ಲ ಅಂತ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲರೂ ಕೂಡ ರಮೇಶ್ ಅವರಿಗೆ ವಯಸ್ಸಾಗಿದೆ, ಅವ್ರ ಕೈಲಿ ಇದು ನಿಭಾಯಿಸೋಕ್ಕಾಗೋದಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಬಹಳಷ್ಟು ಜನ ಏನೇ ಅದನ್ನು ಮಾತಾಡೋದು ಬೇಡ, ಬಹಳಷ್ಟು ಜನ ಏನೇನು ಬೇಕೋ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು. ಆದರೆ ಮತದಾರರುಗಳು ತೀರ್ಪು ಕೊಟ್ಟಿದ್ದಾರಲ್ಲ, ಯಾರು ನಂದು ತಪ್ಪ ಅವರು ತಪ್ಪ? ರಮೇಶ್ ಅಣ್ಣವರ ದುಡ್ಡಿಗೋಸ್ಕರ ಯಾರು ಬೇಕಾದರೂ ಸೇರಿಕೊಂಡು ಯಾರೋ ಇಂದ್ರ ಚಂದ್ರ ಅಂತ ಹೊಗಳ್ತಾರೆ. ಒಂದು ಪಕ್ಷದಲ್ಲಿ ಬೆಳಗ್ಗೆ ಒಂದು ಪಕ್ಷ, ಸಾಯಂಕಾಲ ಒಂದು ಪಕ್ಷಕ್ಕೆ ಹೋಗಿ ಹೊಗಳೋರು ನೀವು ನೋಡಿದ್ದೀರಾ ಮಾಧ್ಯಮಗಳವರು. ಇಂಥವ್ರು ಖಾಲಿ ಡಬ್ಬಗಳು ಸೌಂಡ್ ಮಾಡ್ತೇ ಹೊರತು ತುಂಬಿದ ಡಬ್ಬಗಳು ಯಾವುದೂ ಸೌಂಡ್ ಮಾಡಿಲ್ಲ. ಎಲ್ಲ ಅವರು ನನ್ನ ಆಪೋಸಿಟ್ ಕ್ಯಾಂಡಿಡೇಟ್ ಜೊತೆಯಲ್ಲಿ ಇದ್ದವರೆಲ್ಲ ಖಾಲಿ ಡಬ್ಬಗಳು ಅಂತ ನಾನು ಇವತ್ತು ಇಷ್ಟು ದಿನ ಯಾಕೆ ಹೇಳಲಿಲ್ಲ ಅಂದರೆ 1ನೇ ತಾರೀಕು ಅವ್ರಿಗೆ ಉತ್ತರ ಕೊಡಬೇಕು ಅಂತ ನಾನು ಕಾದಿದ್ದೆ. ಬಹಳಷ್ಟು ಜನ ಖಾಲಿ ಡಬ್ಬಗಳು ಸೌಂಡ್ ಮಾಡಿದ್ರೆ ಹೊರತು ಏನು ಮತದಾರರು ಬಹಳ ಗೌಪ್ಯವಾಗಿ ನನಗೆ ಮತ ಚಲಾಯಿಸಿದ್ದಾರೆ. ಹಾಗಾಗಿ ರಮೇಶ್ ಅಣ್ಣವ್ರಿಗೆ 3 ಪೋಸ್ಟ್ ಇದೆ ಅಂತ ನಾನು ಅವತ್ತಿಂದ ಹೇಳ್ಕೊಂಬಂದಿದ್ದೆ. ಹಾಗಾಗಿ ಜನ ರಿಜೆಕ್ಟ್ ಮಾಡಿದ್ದಾರೆ. ಬಿಜೆಪಿಯವರು ವಾಪಸ್ ತೊಗೊಂಡಿದ್ದು ಕೂಡ ನಿಮ್ಗೆಲ್ಲಾದ್ರೂ ಸಹಕಾರ ಆಯಿತು ಅಂತ ಗೆಲ್ಲಕ್ಕೆ ಸರ್? ಈಗ ಮತ್ತೆ ನೀವು ಗೆದ್ದ ಮೇಲೆ ಬಿಜೆಪಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈಗ ನನ್ನನ್ನು ನೋಡ್ತಿರಲ್ಲ, ಪಾಂಪ್ಲೇಟಲ್ಲಿ ನೀವು ಹೇಳಿದ್ರಿ BJP ಜೊತೆ ಹೋಗ್ಬಿಡ್ತಾರೆ ಕ್ಯಾಂಡಿಡೇಟ್ ಆಗ್ಬಿಟ್ಟು ಅಂತ. ಪಾಂಪ್ಲೇಟಲ್ಲಿ ಯಾರು ಫೋಟೋ ಹಾಕ್ಕೊಂಬಂದೆ ನಾನು? ಯಾರು ಲೀಡರ್ಗಳು ಫೋಟೋ ಹಾಕ್ಕೊಂಬಂದರೆ? ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಫೋಟೋ ಹಾಕ್ಕೊಳ್ತಾನೆ ನಾನು ಚುನಾವಣೆ ಮಾಡಿದ್ದು. ಅಲ್ಲಿಗೇನು ಅರ್ಜಿ ಹಾಕೋವರೆಗೂ ಒಂಥರ ಇತ್ತು, ಪಾಂಪ್ಲೇಟ್ ಹೊಡ್ಸೋವರೆಗೂ ಒಂಥರ ಇತ್ತು. ಪಾಂಪ್ಲೇಟ್ ಹೊಡಿಸಿ ಕಾಂಗ್ರೆಸ್ ಮುಖಂಡರಿಗೆ ಫೋಟೋ ಹಾಕಿದ್ಮೇಲೆ ಅದೆಲ್ಲ ಹೊರಟೋಯ್ತಲ್ಲ ಗಾಳಿಗೆ. ಅಪಪ್ರಚಾರಕ್ಕೆ ಯಾವತ್ತೂ ಸಿಗೋದಿಲ್ಲ ಮಾನ್ಯತೆ. ಒರಿಜಿನಾಲಿಟಿ, ಡೂಪ್ಲಿಕೇಟ್. ಸರ್, ಶಾಸಕರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಪ್ರತಿಷ್ಠೆ ಆಗಿ ಸರ್, ಶಾಸಕರು ಬಹಳ ದೊಡ್ಡವರು, ಬಹಳ ದೊಡ್ಡ ಮನುಷ್ಯ. ಅವ್ರ ಬಗ್ಗೆ ನಾನು ಏನು ಹೇಳೋದು ಬೇಕಾಗಿಲ್ಲ. ಏಕೆಂದರೆ 2.5 ವರ್ಷದ ಹಿಂದೆಗಡೆ ಒಂದು ದಾರಿ ಗೊತ್ತಿಲ್ಲ, ಒಂದು ರಸ್ತೆ ಗೊತ್ತಿಲ್ಲ, ಒಂದು ಊರು ಗೊತ್ತಿರಲಿಲ್ಲ. ಇಲ್ಲಿ ಮುಂದೆ ನಿಂತಿದ್ದೀವಲ್ಲ, ಒಂದು 20 ಜನನೇ ಏನೇನೋ ನಮ್ಮ ಹೆಸರುಗಳು ಕರಿತಿದ್ರು. 20 ಜನನೇ ಮಂತ್ರಿಗಳು. ಈಗೇನು ಮಂತ್ರಿಗಳಾಗಿದ್ದಾರೆ MC ಸುಧಾಕರ್ ಸಾಹೇಬರು, ಅವ್ರ ಬಳಿ ಹೋಗಿ ಪ್ರದೀಪ್ ಅವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಟಿಕೆಟ್ ಕೊಡಿಸು, ಮಿನಿಸ್ಟ್ರಿಗೆ ಹೇಳಿ, ಮಿನಿಸ್ಟ್ರ್ ಸಹಕಾರದಿಂದ ಅವ್ರಿಗೆ ಟಿಕೆಟ್ ಕೊಡಿಸಿದ್ದು. ಆದರೆ ಯಾವ ಊರು ಯಾವ ದಾರಿ ಗೊತ್ತಿರಲಿಲ್ಲ ಆತನಿಗೆ. ಎಲ್ಲ ದಾರಿ ಕರ್ಕೊಂಡೋಗಿ ಓಟ್ ಕೇಳಿ ಕೈ ಕಾಲು ಹಿಡಿದು
ಏನು ತನು ಮನ ಧನ ಏನೇನೋ ಹೇಳ್ತಾರಲ್ಲ, ಯಾವುದೂ ಕೊಡದೆ ಎಲ್ಲ ಒಳ್ಳೆ ಹುಡುಗ, ಸುಸಮುತ ಹುಡುಗ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಹಾಗಾಗಿ ಜನ ಓಟ್ ಕೇಳಿದ್ದಾರೆ. ಇವತ್ತು ನನ್ನ ವಿರುದ್ಧವಾಗಿ ಕ್ಯಾಂಪೇನ್ ಮಾಡಿದ್ದಾರೆ, ಹೈಜಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಕೋಲಾರದಲ್ಲಿ ಎತ್ಕೊಂಡೋಗಿ ಡೆಲಿಗೇಟ್ ನಿಟ್ಟರು. ಎಷ್ಟು ಜನ ಡೆಲಿಗೇಟ್ ನಿಟ್ಟರು? ಇವತ್ತು ಉತ್ತರ ಏನು ಕೊಟ್ಟಿದ್ದಾರೆ? ಬನ್ನಿ ವೆಂಕಟೇಶ್ ಕೆಲಸಗಾರರಿಗೆ ಕೂಲಿ ಕೊಡಬೇಕು ಅಂತ ಕೂಲಿ ಕೊಟ್ಟಿದ್ದಾರೆ ಮಹಾಪ್ರಭುಗಳು. ಇಷ್ಟೇ, ಬೇರೆ ವ್ಯತ್ಯಾಸ. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಕ್ಷೇತ್ರದಿಂದ ಏನು ನಡೆದಂಥ ಇವತ್ತು ಈ ಚುನಾವಣೆಯಲ್ಲಿ ನಾನು ಕೆ.ವಿ. ನಾಗರಾಜಾದ ನಾನು ಬಹುಶಃ ಅತ್ಯಂತ ಹೆಚ್ಚಿನ ಬಹುಮತದಿಂದ ನಾನು ಗೆಲುವನ್ನು ಸಾಧಿಸಿದ್ದೇನೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ಮತದಾರ ಪ್ರಭುಗಳು ಯಾರಿದ್ದಾರೆ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು, ಅವರ ತಂದೆಯವರಾದಂಥ ಕೇಶವರೆಡ್ಡಿ ಅಣ್ಣನವರು, ಅದೇ ರೀತಿ ನಮ್ಮ ಸಿಕಲ್ ರಾಮಚಂದ್ರೇಗೌಡರು BJP ಜಿಲ್ಲಾ ಅಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ನಮ್ಮ ಜಿಲ್ಲಾಧ್ಯಕ್ಷರು ಮುನಿಯಪ್ಪನವರು ಇರ್ಬೋದು, ಅಥವಾ ಬೇರೆ ಎಲ್ಲ ನಮ್ಮ ಮುಖಂಡರು, ಭಾರತೀಯ ಜನತಾ ಪಕ್ಷದ ಇಲ್ಲಿರ್ತಕ್ಕಂಥ ಚಂದ್ರಶೇಖರ್ ರೆಡ್ಡಿ ಅವರಿರ್ಬೋದು, ಎಲ್ಲ ನಮ್ಮ NDA ನನ್ನ ಮುಖಂಡರುಗಳಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ವಿಶೇಷವಾಗಿ ನನಗಿಷ್ಟು ಮತ ಬರಬೇಕಾದ್ರೆ ನಾನು ಕಳೆದ 35-40 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ನನ್ನದೇ ಆದಂಥ ಸೇವೆಯನ್ನು ಮಾಡಿಕೊಂಡು ನಮ್ಮ ಈ ಒಂದು ಹಾಲಿನ ಕ್ಷೇತ್ರದಲ್ಲಿ ನಾನು ಹೆಚ್ಚಿನ ಒಂದು ಮತವನ್ನು ಅವರಿಗೆ ಇದು ನಾನು ಸಹಕಾರಿ ಕ್ಷೇತ್ರದಲ್ಲಿ ಇದ್ದು ಇಲ್ಲಿ ಈ ತಾಲೂಕಿಗೆ ಮಾಡಿರ್ತಕ್ಕಂಥ ಅವಿರತ ಸೇವೆಯನ್ನು ಗುರುತಿಸಿ ಇವತ್ತು ಮತದಾರ ಪ್ರಭುಗಳು ನನಗೆ ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಇವತ್ತು ಇಲ್ಲಿ ಬರಬೇಕಾಗಿದ್ದ ಏನು ಮೆಗಾ ಡೈರಿ ಬರಬೇಕಾಗಿದ್ದರೆ ಮುಖ್ಯ ಕಾರಣಕರ್ತ ನಾವು ಆ ಒಂದು ಜಾಗದಲ್ಲಿ ಒಳ್ಳೆಯ ಮೆಗಾ ಡೈರಿಯನ್ನು ತಂದಿದ್ದೇವೆ. ಅದೇ ರೀತಿ ಈ ಒಕ್ಕೂಟ ಬೇರ್ಪಡೆ ಆಗಬೇಕಾದ್ರೆ ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ. ಡಾಕ್ಟರ್ ಸುಧಾಕರ್ ಅವರ ಜೊತೆ ಸೇರಿಕೊಂಡು ಬಸವರಾಜ ಬೊಮ್ಮಾಯಿ ಅವರು ಏನು ಮುಖ್ಯಮಂತ್ರಿಗಳಾಗಿದ್ದಾಗ ಇದನ್ನು ಬೇರ್ಪಡಿಸಿದ್ರು, ಇದಕ್ಕೇನು ತಡೆಯಾಜ್ಞೆ ತಂದರು, ಅದನ್ನು ಕೋರ್ಟಲ್ಲಿ ಹೋರಾಟ ಮಾಡಿ ಇದಕ್ಕೆ ಜಯವನ್ನು ತಂದುಕೊಡೋದರಲ್ಲಿ ನಾವು ಸಫಲರಾಗಿದ್ದೇವೆ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಮುಖಂಡರುಗಳಿಗೆ ಇನ್ನೊಂದು ಹೆಜ್ಜೆ ಮುಂದೆ ಹೇಳಬೇಕಾದ್ರೆ ಪಕ್ಷಾತೀತವಾಗಿ ನನಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರುಗಳಿಗೂ, ಎಲ್ಲ ನನ್ನ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳಿಗೂ, ಡೆಲಿಗೇಟ್ಗಳಿಗೂ ಮತ್ತೊಮ್ಮೆ ಮುಗದೊಮ್ಮೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇದು ನಾನು 5 ಬಾರಿ ಗೆಲುವನ್ನು ಸಾಧಿಸಿದ್ದೇನೆ. 5 ಬಾರಿ ಗೆಲುವನ್ನು ಸಾಧಿಸಿದ್ದೇನೆ. ಇದು 6ನೇ ಬಾರಿ. ಅಂದರೆ 1 ಬಾರಿ ನಾನು ಸೋಲನ್ನು ಉಂಡಿದ್ದೇನೆ. ಅದು ಗೊತ್ತಿಲ್ಲ ಯಾಕೆ ಸೋಲಾಯಿತು ಏನು ಅನ್ನೋದು, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಆ ಸೋಲಿನ ಇದು ಮೆಟ್ಲೆ ಇವತ್ತು ನಾನು ಗೆಲುವಿನ ಮೆಟ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಯಿತು. ನಾನು ಭಾಳಷ್ಟು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಇವತ್ತು ನಾನು ಅಧ್ಯಕ್ಷನಾಗಿ KMF ನಿರ್ದೇಶಕನಾಗಿ ಇಲ್ಲಿ ಮಾಡಿರ್ತಕ್ಕಂಥ ಸೇವೆಗೆ ಇವತ್ತು ಜನ ನನಗೆ ಅಭೂತಪೂರ್ವವಾದಂಥ ಹೆಚ್ಚಿನ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಿದರು. ಅವ್ರು ಹೇಳಿದ್ದೆ ನನಗೆ ವರದಾನ ಆಯಿತು ಅಂತ ನಾನು ಅದ್ರ ಬಗ್ಗೆ ಏನು ವ್ಯಾಖ್ಯಾನ ಮಾಡೋಕ್ಕೆ ಹೋಗಲ್ಲ. ಅವ್ರು ಏನು ಹೇಳಿದ್ರು ಅದು ನನಗೆ ವರದಾನ ಆಯಿತು ಅಂತ ನಾನು ತಿಳಿಸ್ಕೊಂಡಿದ್ದೀನಿ. ಚುನಾವಣಾ ಪರ್ವದಲ್ಲಿ ಆತ್ಮವಿಶ್ವಾಸ ಹೇಳಿದ್ರೆ ಗೆದ್ದೇ ಗೆಲ್ತೀರಿ, ಸೋಲಂತಿಲ್ಲ ಅಂತ ಹೇಳಿದ್ರಿ. ಹೌದು, ಆ ವಿಶ್ವಾಸ ಎಲ್ಲಿಂದ ಬಂದಿದೆ? ಅಲ್ಲ, ವಿಶ್ವಾಸ ನಾನು ಜನರ ಬಳಿ ಹೋದಾಗ, ಮತದಾರರ ಬಳಿ ಹೋದಾಗ ಆ ವಿಶ್ವಾಸ ಪ್ರೀತಿಯನ್ನು ಅವ್ರು ತೋರಿಸಿದ್ದಾರೆ. ಇವತ್ತು ನಾನು 132 ಸಹಕಾರ ಸಂಘಗಳಲ್ಲಿ ಮಾಡಿದ್ನಲ್ಲ, ಅದು ಇವತ್ತು ನನಗೆ ವರದಾನ ಆಗಿದೆ. ಸರ್, ಈ ಲೀಡಿಂಗ್ ನಿರೀಕ್ಷೆ ಮಾಡಿದ್ದು ಅಲ್ಲ, ನಾನು ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಹೆಚ್ಚಿನ ಬಹುಮತ ಬರ್ತದೆ ಅಂದ್ಕೊಂಡಿಲ್ಲ. ಬಹುಮತ ಅಂತೂ ಜಾಸ್ತಿನೇ ಬರ್ತದೆ ಅಂತ. ನಿಮ್ಮ ವಿಜಯನ ಯಾರಿಗೆ ಸಮರ್ಪಣೆ ಮಾಡ್ತೀರಾ ಸರ್? ಎಲ್ಲ ನನ್ನ ಮತದಾರರ ಬಂಧುಗಳಿಗೆ, ನನ್ನ ಪಕ್ಷದ ಏನು NDA ಪಕ್ಷದ ಎಲ್ಲರಿಗೂ ನಾನು ಇದನ್ನು ಸಮರ್ಪಣೆ ಮಾಡ್ತೇನೆ. ಮತ್ತು ತೆರೆ ಹಿಂದೆ ನಿಂತು ನನ್ನ ಒಂದು ಗೆಲುವು ಶ್ರಮಿಸಿದ ಅವ್ರಿಗೂ ನಾನು ನನ್ನ ಧನ್ಯವಾದಗಳನ್ನು ಅಲ್ಲ, ನೋಡೋಣ. ಇನ್ನು ಅಧ್ಯಕ್ಷ ಸ್ಥಾನದ ಗುರಿ ನಮ್ಗೆ ಇನ್ನೂ ಇಲ್ಲ. ಇಲ್ಲಿ ಮೆಜಾರಿಟಿ ಏನು ಬರ್ತದೆ ನೋಡ್ಕೊಂಡು ನಾವು. ಸರ್, ಶಾಸಕರು ಸ್ವಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಲ್ಲ ಸರ್. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದರೆ ಕಾಂಗ್ರೆಸ್ ಪಾರ್ಟಿ ಗೆಲ್ತಿರೋದು. ದ್ರೋಹ ಮಾಡಿದ್ದಾರೆ. ಅರ್ಥ ಆಯ್ತಾ? ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟು ಇವತ್ತು ಎಷ್ಟು ನೋವು ತಿಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾರು ಅವ್ರ ವಿರುದ್ಧ ಮಾಡಿದ್ದಾರೆ ಅವರೆಲ್ಲ ನೋವು ತಿಂತಾರೆ. ಇಷ್ಟು ಹೇಳಕ್ ಬಯಸ್ತೀನಿ. ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಪೈಪೋಟಿ ಇದೆಯಾ ಸರ್? ಮಂತ್ರಿಗಳಿಗೆ ಬಿಟ್ಟಿರೋ ವಿಚಾರ ಅದು. ನಾನು ಅಷ್ಟು ದೊಡ್ಡವನು ಅಲ್ಲ, ಆ ಮಾತು ನಾನು ಮಾತಾಡೋದು ಅಲ್ಲ. ಹೈಕಮಾಂಡ್ ಮಂತ್ರಿಗಳಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಹೇಳ್ತಾರೋ ಅದರಂತೆ ನಡ್ಕೊಂಡು ಹೋಗೋರು. ಸರ್, ಇವತ್ತಿನ ನಿಮ್ಮ ಜಯ ಯಾವ ರೀತಿ ಸರ್, ನನ್ನ ಜಯ
ನಮ್ಮ ಮಂತ್ರಿಗಳು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಅಭ್ಯರ್ಥಿ ಅಂತ ಹೇಳಿದರು. ಆದರೆ ಸ್ನೇಹಿತರುಗಳಿದ್ದಾರಲ್ಲ, ಸ್ನೇಹಿತರುಗಳು ನನ್ನ ಬೆನ್ನಲಾಗಿ ನಿಂತು ನನಗೆ ಸಹಾಯ ಮಾಡೋದು. ಹಾಗಾಗಿ ನನ್ನ ಗೆಲುವು 24 ಮತಗಳ ಅಂತರದಿಂದ ಸ್ನೇಹಿತರು ಎಲ್ಲ ನನ್ನ ಹಿತೈಷಿಗಳು ಮತ್ತು ಮತದಾರರ ಪ್ರಭುಗಳು ನನ್ನ ಕೆಲಸ ನೋಡಿ ನಾನು ಮೊದಲೇ ಹೇಳಿದ್ದೆ, ನನಗೆ 6 ವರ್ಷದಿಂದ ಕೆಲಸ ಮಾಡಿದ್ದೀನಿ, ನನಗೆ ಕೂಲಿ ಕೊಡ್ತಾರೆ ಅಂತ. ಅದೇ ರೀತಿ ನನಗೆ ಕೂಲಿ ಕೊಟ್ಟಿದ್ದಾರೆ ಅಂತ ಅವರಿಗೆ ಕೃತಜ್ಞತೆ ಹೇಳ್ತೀನಿ. ಡೆಲಿಗೇಟ್ಸ್ ಮಹಾಪ್ರಭುಗಳಿಗೆ, ಏನು ಮತದಾರಗಳಿಗೆ, ಅವರಿಗೆ ಚಿರುಋಣಿಯಾಗಿ ನನಗೆ ಏನು 54 ಜನ ನನ್ನ ಪರವಾಗಿ ಮತ ಕೊಟ್ಟಿದ್ದಾರೆ, ಅವರಿಗೆ ಚಿರುಋಣಿಯಾಗಿ ನನ್ನ ದಯೆ ಏನು ಅಂದರೆ, ಅವರ ಏನೇ ಕೆಲಸ ಕಾರ್ಯಗಳಿದ್ದರು ನಾನು 24 ಅವರು ನಾನು ಫೋನು ಸ್ವಿಚ್ ಆಫ್ ಮಾಡೋದಿಲ್ಲ. ಅವ್ರು 24 ಗಂಟೆನೂ ಅವರ ಕೆಲಸಕ್ಕೆ ನಿರಂತರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟು. ಹಣ ಮತ್ತು ಬೆಳ್ಳಿ ಗೆದ್ದಿದೆ ಅಂತ ಹೇಳ್ತಾರೆ ಸರ್. ಈಗ ರಾಜಕಾರಣದಲ್ಲಿ ಯಾರ್ಯಾರು ಯಾಕೆ ಬೇಕೋ ಪಿತೂರಿಗಳು ಮಾಡ್ತಾರೆ ಅಂತ ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಿದೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮತದಾರರ ಫಲಿತಾಂಶ ಪ್ರಕಟಣೆ. ಗುಡಿಬಂಡೆ ಆದ್ಮೇಲೆ ಪ್ರಥಮವಾಗಿ ಚಿಮೂಲ್ ಅಂತ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಂತ ಏನು ಈಗ ಪ್ರಾರಂಭ ಆಗಿದೆಯೋ ಅದಕ್ಕೆ ಪ್ರಥಮ ಚುನಾವಣೆ ಇದಾಗಿರ್ತದೆ. ಪ್ರಥಮ ಚುನಾವಣೆಯಲ್ಲಿ 13 ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತರು ಸುಮಾರು 8 ಕ್ಷೇತ್ರಗಳನ್ನು ಇವತ್ತು ವಿಜಯಿಯಾಗಿದ್ದಾರೆ. 2 ಮಹಿಳಾ ಕ್ಷೇತ್ರಗಳು, ಈಗ 7, 6 ನಮ್ಮ ಏನು ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವೆಲ್ಲ ವಿಜಯಿಗಳಾಗಿದ್ದೀವಿ. ಆದರೂ ಕೂಡ ನಾವು ಚಿಂತಾಮಣಿಯಲ್ಲಿ 2 ಕಳ್ಕೊಂಡಿದ್ದೀವಿ, ಅದೊಂದು ಖೇದ ಇದೆ ನಮಗೆ. ಆದರೂ ಕೂಡ ಇವತ್ತು ರಾಜ್ಯ ಸರ್ಕಾರದ ಏನಿವತ್ತು 5 ನಾಮಿನಿಗಳಿರೋದ್ರಿಂದ ಮತ್ತು ಜಿಲ್ಲಾ ಮಂತ್ರಿಗಳು ಇರೋದ್ರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ನಾವು ಏನು ಇವತ್ತು ಮುಂದೆ ಚೀಮೂಲನ್ನು ಕಾಂಗ್ರೆಸ್ ವಶಕ್ಕೆ ಪಡೀಲಿಕ್ಕೆ ಯಾವುದೇ ಅನುಮಾನ ಇಲ್ಲ. ಅದನ್ನು ಸನ್ಮಾನ್ಯ ಜಿಲ್ಲಾ ಸಚಿವರು, ಈ ಭಾಗದ ಎಲ್ಲ ಶಾಸಕರುಗಳು ಎಲ್ಲ ನಮ್ಮ ಇವರು ಕೂಡ ಅವತ್ತು ಕೂತು ಅದನ್ನು ಮುಂದೆ ನಿರ್ಣಯ ಮಾಡ್ತಾರೆ. ಇದೆಲ್ಲ ವಿಜಯಕ್ಕೆ ಮುಖ್ಯ ಕಾರಣ ನಮ್ಮ ಏನು ಇವತ್ತು ಮತದ ಕೊಟ್ಟಿದ್ದಾರೆ ನಮಗೆಲ್ಲ ನಮ್ಮ ಮತದಾರ ಪ್ರಭುಗಳು, ಏನು ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಧ್ಯಕ್ಷರುಗಳ ಒಂದು ಬೆಂಬಲದಿಂದ ಇವತ್ತು ನಾವಿಷ್ಟು ದೊಡ್ಡ ಮಟ್ಟದಲ್ಲಿ ವಿಜಯ ಆಗಿದ್ದೀವಿ ಅಂತ ಹೇಳ್ತಾ ಬಯಸ್ತೀವಿ ಸರ್. ಸರ್, ನೆಕ್ಸ್ಟ್ ಅಧ್ಯಕ್ಷರ ಒಂದು ಗಿರಿಗೆ ಯಾವ ರೀತಿ ಸರ್ಕಸ್ ನಡೆಯಲಿದೆ? ಅದಕ್ಕೆ ಪಕ್ಷ ಇದೆ, ಪಕ್ಷದ ಹಂತದಲ್ಲಿ ತೀರ್ಮಾನ ಆಗ್ತದೆ ಸರ್. ಜಮ್ಮುಕೋಟೆ, ಚೇಳೂರಿಂದ. ಈ ಒಂದು ಸಂಭ್ರಮ ಯಾವ ರೀತಿ? ಇವತ್ತು 3 ಕ್ಷೇತ್ರ, ಚೇಳೂರು ಮತ್ತು ಶಿಡ್ಲಘಟ್ಟ, ಜಮ್ಮುಕೋಟೆ ಕ್ಷೇತ್ರದಿಂದ ಮತದಾರರು ನಮ್ಮನ್ನು ಮತ ಕೊಟ್ಟು ಜಯಶೀಲರಾಗಿ ಮಾಡಿದ್ದಾರೆ. ಅಂದರೆ ಇದೆಲ್ಲ ನಮ್ಮ ಶಾಸಕರಂಥ ಅಭಿವೃದ್ಧಿ ನೇತಾರರಂಥ BN ರವಿಕುಮಾರ್ ಅವರ ಆಶೀರ್ವಾದ ಅಂತ ಹೇಳುತ್ತೆ ಸರ್. ಚೀಮೂಲ್ ಚುನಾವಣೆಯಲ್ಲಿ ಒಟ್ಟು ನಿಮ್ಮ ಒಂದು ಪಕ್ಷಕ್ಕೆ NDA ಮಿತ್ರಕೂಟದಲ್ಲಿ ಎಷ್ಟು ಯುವ ಆಯ್ಕೆ ಆಗಿದೆ ಸರ್? NDA ಈಗಾಗಲೇ ನಮ್ಮ ಶಾಸಕರು ಹಿಂದೆ ಅಭ್ಯರ್ಥಿಗಳ ಆಯ್ಕೆಯಾಗಿ ಮಾಡುವಾಗ ವಿಶ್ವ ಹೇಳಿದ್ರು NDA ಅಭ್ಯರ್ಥಿಗಳು ಅಂತ. ಅದೇ ಥರ ಇವತ್ತು NDA ಅಭ್ಯರ್ಥಿಗಳಾಗಿ 5 ಜನ NDA ಅಭ್ಯರ್ಥಿಗಳಾಗಿ ಗೆದ್ದಿದ್ದೀವಿ ಸರ್. ಕಳೆದ ಚುನಾವಣೆ ನಾಮಪತ್ರ ಸಲ್ಲಿಕೆಯಲ್ಲಿ ಏನು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರ ಗೌಡರು ನಮ್ಮ ಬಿಜೆಪಿಯಿಂದ ಶಿಡ್ಲಘಟ್ಟದಲ್ಲಿ ಚಿಕ್ಕಬಳ್ಳಾಪುರ ಬಿಟ್ಟರೆ ಬರೀ ಇನ್ನು ಬೇರೆ ತಾಲೂಕುಗಳೆಲ್ಲನೂ NDA ಸ್ವಲ್ಪ ಅಲ್ಲಾಡ್ತಿದೆ ಅನ್ನೋ ರೀತಿಯಲ್ಲಿ ಮೈತ್ರಿಕೂಟ ಅಲ್ಲಾಡ್ತಿದೆ ಅಂತ ಹೇಳಿದ್ರು. JDS ಮತ್ತು ಬಿಜೆಪಿ ಸಪ್ರೇಟ್ ಅನ್ನೋ ರೀತಿಯಲ್ಲಿ ಅವತ್ತು ಬಿಜೆಪಿ ಪಕ್ಷದಿಂದನೇ ನಾವು ಅಧಿಕೃತವಾಗಿ ಹಾಕ್ಸಿದೀವಿ ಅಂತ ಹೇಳಿದ್ರು. ನಮ್ಮ ಶಾಸಕರು ಅಪ್ಲಿಕೇಶನ್ ಹಾಕ್ಸಿದಾಗೆ ಹೇಳಿದ್ರು NDA ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ರಮಣ ಸರ್, ಜಂಗಮಕೋಟೆ ನಾನಲ್ಲ ಸರ್ ಸೋಲ್ಸಿರೋದು, ಮತದಾರರು ಸೋಲ್ಸಿರೋದು, ಖಂಡಿತ ನಾನಲ್ಲ. ಇದಕ್ಕೆ ರೂವಾರಿಗಳೇ ನಮ್ಮ BN ರವಿಕುಮಾರ್ ಅವರು. ನಿಮ್ಮ ಕಾರ್ಯ ಹೇಗಿರುತ್ತೆ ಸರ್? ಸರ್, ನಮ್ಮ ಕಾರ್ಯ ರೈತರ ಪರವಾಗಿರ್ತದ, ಅದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ಧ್ಯೇಯನೇ ಬರೀ ರೈತರ ಪರವಾಗಿ. ನಾವು ರೈತರಿಗೆ ಎಲ್ಲಿ ಈಗ ಚಿಮೂಲಲ್ಲಿ ಸೋರಿಕೆ ಆಗ್ತಾ ಇದೆ, ಮೊದಲನೇದು ಅದನ್ನು ತಡೆಗಟ್ಟೋದು, ರೈತರಿಗೆ ಒಳ್ಳೆ ರೇಟ್ ಕೊಡಿಸೋದು, ಮತ್ತು ಅದರಲ್ಲಿ ಇವತ್ತೇನು ಆಹಾರಗಳಿದೆ ದನಗಳಕ್ಕಾಗ್ತಕ್ಕಂಥ ಹಿಂಡಿ ಬೂಸ ಇಂಥವುಗಳಲ್ಲಿ ಏನು ಕಳಪೆ ಇದೆ ಅದನ್ನು ತಡೆಗಟ್ಟೋದು, ಒಂದು ಇದನ್ನು ಸರಿಪಡಿಸೋದೇ ನಮ್ಮ ಗುರಿ. ನಮ್ಗೇನಿದ್ರು ರೈತರು ಒಬ್ಬರೇ ಗುರಿ, ಬೇರೆ ಏನೂ ಅಲ್ಲ. ರೈತರಿಗೋಸ್ಕರ ಕೆಲಸ. ಥ್ಯಾಂಕ್ ಯು ಸರ್.